ಊಟ ಶುರು ಮಾಡೋಣ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಉಚಿತ ಭೋಜನ ಕಾರ್ಯಕ್ರಮಕ್ಕೆ ಸೋಮನಾಥ್ ಊಟ ಶುರು ಮಾಡಿ. ಈ ರೀತಿ ಪ್ರತಿನಿತ್ಯ 12:30ಗೆ ಎಲ್ಲ ಊಟವನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಕೊಳ್ತಾರೆ. ಇಟ್ಕೊಬಿಟ್ಟು ಜನ ತುಂಬಾ ಅಂದ್ರೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ. ಯಾಕೆಂತಂದ್ರೆ ಇಲ್ಲಿ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಮಾಜಿ ಸೈನಿಕರೊಬ್ರು ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಜಮ್ಮು ಕಾಶ್ಮೀರ ಇನ್ನು ಹಲವಾರು ಕಡೆ ಮಾಡಿದ್ದಾರೆ. ಆಕ್ಚುಲಿ ಅವರನ್ನ ಮಾತಾಡಿಸುವಂತ ಅದ್ಭುತವಾದ ಕೆಲಸವನ್ನ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾವು ಈ ರೀತಿಯಾಗಿ ಮಾಡ್ತಾ ಇದೀವಿ, ಜನಗಳಿಗೆ ಉಚಿತವಾಗಿ ಊಟ ಕೊಡುವಂತ ಈ ರೀತಿ ಒಂದೊಂದು ಪ್ಲೇಸ್ ಗಳನ್ನು ಕೂಡ ಹುಡುಕಿ ಅದರ ಒಂದು ಮಹತ್ವವನ್ನ ನಿಮ್ಗೆ ತಿಳಿಸ್ತಾ ಇದೀವಿ ಅಂತಂದಾಗ ಖಂಡಿತವಾಗಿ ಇವರನ್ನ ನಾವು ನಿಮ್ಗೆ ಪರಿಚಯಿಸುವಂತ ಕೆಲಸವನ್ನ ಮಾಡ್ಲೇಬೇಕು. ಇಲ್ಲಿ ಮಾಜಿ ಸೈನಿಕರೊಬ್ರು ಇವರು ಅಲ್ಲಿ ಕೆಲಸವನ್ನ ಮಾಡಿ ಮುಗಿಸಿ ಬಂದು ನಂತರ ಬ್ಯಾಂಕ್ಗಳಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿ ಇವಾಗ ಇವರು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನ್ ಕೇಳಿದೆ ಆಕ್ಚುಲಿ ಯಾಕೆ ಗುರುಗಳೇ ನಿಮ್ಗೆ ಈ ರೀತಿ ಮನಸ್ಥಿತಿ ಬಂತು ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಹಾಸ್ಪಿಟ್ಲ್ ಇದೆ, ಗುಬ್ಬಿಲಿ ಹಾಸ್ಪಿಟ್ಲ್ ಇದೆ, ಗವರ್ಮೆಂಟ್ ಹಾಸ್ಪಿಟ್ಲು. ಅಲ್ಲಿ ಬಂದಂತ ಜನಗಳಿಗೆ ನೀವು ನೋಡಿರ್ಬಹುದು, ನಿಮ್ಮಂತ ಶ್ರೀಮಂತರುಗಳಾಗಿರ್ಬಹುದು, ಇವರೆಲ್ಲರೂ ಕೂಡ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲಿ ತೋರಿಸ್ಕೊಳ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊಳ್ತಾರೆ. ಆದ್ರೆ ಬಂದಂತ ಬಡ ಜನಗಳು ಅವರಿಗೆ ಬೇರೆ ದಾರಿ ಇರಲ್ಲ, ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೇ ತೋರಿಸ್ಕೋಬೇಕು. ಹಾಗಾಗಿ ಅವರಿಗೆ ಊಟಕ್ಕೂ ಕೂಡ ಕಷ್ಟ ಇರುತ್ತೆ ಅಂತ ಅವ್ರು ಎಷ್ಟೋ ದಿನ ಅಂತ ಹಾಸ್ಪಿಟ್ಲ್ಗಳಲ್ಲಿ ಬಂದು ತಂಗ್ಬೇಕಾಗುತ್ತೆ, ಆಪರೇಷನ್ಗಳು ಮಾಡಿಸ್ಬೇಕಾಗಿರುತ್ತೆ. ಈ ರೀತಿಯಾಗಿ ಅವ್ರಿಗೆ ಸಂಕಷ್ಟಗಳಿರ್ತವೆ. ಹಾಗಾಗಿ ಅಂತವರಿಗೆ ನಾವು ಉಚಿತ ಊಟವನ್ನ ಕೊಟ್ರೆ ಅವ್ರಿಗೆ ನಿಜವಾಗ್ಲೂ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದೆ. ನಾನು ಬದುಕಿರುವಂತ ದಿನಗಳವರೆಗೂ ಕೂಡ ಇದನ್ನ ಮುಂದುವರಿಸ್ತೀನಿ ಅನ್ನುವಂತ ಅದ್ಭುತವಾದ ಮಾತುಗಳನ್ನ ಈ ಸೈನಿಕರು ಆಡಿದ್ದಾರೆ. ಆಕ್ಚುಲಿ ಅವರನ್ನ ಮಾತಾಡ್ಸಿದೀನಿ, ಅದನ್ನ ಆಕ್ಚುಲಿ ಮುಂದೆ ಹಾಕ್ತೇನೆ. ನಿಜವಾಗ್ಲೂ ಇದು ಎಲ್ಲಿ ಬರುತ್ತೆ ಅಂತ ನೀವು ಕೇಳಬಹುದು. ಇದು ಗುಬ್ಬಿ ಹಾಸ್ಪಿಟ್ಲು, ಗವರ್ನಮೆಂಟ್ ಹಾಸ್ಪಿಟ್ಲು. ಆಕ್ಚುಲಿ ಗುಬ್ಬಿಲಿ ಇರತಕ್ಕಂತ ಸುಮಾರು ಜನ ಅಂದ್ರೆ ಲಕ್ಷಾಂತರ ಜನ ಆಕ್ಚುಲಿ ಇವರು ಉಚಿತವಾಗಿ ಊಟ ಕೊಡೋದನ್ನ ನೋಡಿರ್ತೀರಾ. ನಿಜವಾಗ್ಲೂ ಇವರನ್ನ ಇವಾಗ ನಾನು ಮಾತಾಡಿಸ್ತಾ ಇದ್ದೀನಿ, ಅದನ್ನು ಕೂಡ ಇವಾಗ ನಾನು ನಿಮ್ಗೆ ಹಾಕ್ತೇನೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ಪಕ್ಕ ಗುಬ್ಬಿ ಹಾಸ್ಪಿಟ್ಲು, ಗವರ್ನಮೆಂಟ್ ಹಾಸ್ಪಿಟ್ಲು, ದೊಡ್ಡ ಹಾಸ್ಪಿಟ್ಲು ಕೆಳಗಡೆನೆ ಇವರು ಈ ರೀತಿ ಉಚಿತವಾಗಿ ಭೋಜನ ಅಂದ್ಬಿಟ್ಟು ಒಂದು ಬೋರ್ಡ್ ಇರುತ್ತೆ, ನೀವು ನೋಡ್ಬೋದು. ಅಲ್ಲಿ ಹೋಗ್ಬಿಟ್ಟು ನೀವು ಕೂಡ ಉಚಿತವಾಗಿ ಯಾರೇ ಆಗ್ಲಿ ಎಲ್ರಿಗೂ ಕೂಡ ಇಲ್ಲಿ ಊಟವನ್ನ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಭಾನುವಾರ ದಿನಗಳು ಊಟವನ್ನ ಕೊಡಲ್ಲ. ಯಾಕೆ ಅಂತ ನೀವು ಕೇಳಬಹುದು. ಭಾನುವಾರ ದಿನಗಳು ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ರಜಾ ದಿನಗಳಾಗಿರುತ್ತೆ. ಭಾನುವಾರ ದಿನಗಳು ಇವ್ರಿಗೆ ಒಂದ್ ದಿವಸ ರೆಸ್ಟ್ ಬೇಕಾಗಿರುತ್ತೆ. ಆಮೇಲೆ ಭಾನುವಾರ ದಿನಗಳು ಡಾಕ್ಟರ್ಗಳು ಬರಲ್ಲ, ಹಾಗಾಗಿ ರೋಗಿಗಳು ಕೂಡ ಭಾನುವಾರ ದಿನಗಳು ಬರಲ್ಲ. ಹಾಗಾಗಿ ಇವರು ಭಾನುವಾರ ಇಲ್ಲಿ ಊಟವನ್ನ ಉಚಿತವಾಗಿ ಕೊಡಲ್ಲ. ಅದು ಬಿಟ್ಟು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ದಿನಗಳು ಕೂಡ ಉಚಿತವಾಗಿ ಇಲ್ಲಿ ಊಟವನ್ನ ಕೊಡ್ತಾರೆ. ಆಮೇಲೆ ಇನ್ನೊಂದು ದಿನ ಅಂತಂದ್ರೆ ಒಟ್ಟಿನಲ್ಲಿ ಸರ್ಕಾರಿ ರಜಾ ದಿನಗಳಿರುತ್ತಲ್ವಾ, ಉದಾಹರಣೆಗೆ ಮೊಹರಂ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಈ ರೀತಿ ಸರ್ಕಾರಿ ರಜಾ ದಿನಗಳಿರುತ್ತಲ್ವಾ, ಅಂತ ದಿನಗಳಲ್ಲೂ ಕೂಡ ಇಲ್ಲಿ ಊಟವನ್ನ ಕೊಡಲ್ಲ. ಯಾಕೆಂದ್ರೆ ಈಗಾಗಲೇ ಹೇಳಿದೆ, ಇಲ್ಲಿ ಡಾಕ್ಟರ್ಗಳು ಮತ್ತೆ ರೋಗಿಗಳು ತುಂಬಾ ಕಡಿಮೆ ಬರದೇ ಇರೋ ಕಾರಣಕ್ಕಾಗಿ ಅಥವಾ ತುಂಬಾ ಕಡಿಮೆ ಬರೋದ್ರಿಂದ ಇಲ್ಲಿ ಅವತ್ತು ಕೊಡಲ್ಲ. ಮತ್ತೆ ಇವರು ಕೂಡ ರೆಸ್ಟ್ ಬೇಕಾಗಿರುತ್ತೆ. ಹಾಗಾಗಿ ಆ ದಿನಗಳ ಬಿಟ್ಟು ಬೇರೆ ಎಲ್ಲ ದಿನಗಳು ಕೂಡ ಇಲ್ಲಿ ಉಚಿತವಾಗಿ ಊಟವನ್ನ ಕೊಡ್ತಾರೆ. ನಿಜವಾಗ್ಲೂ ನೋಡಿ, ಹಸಿದಂತ ಜೀವಗಳಿಗೆ ಅನ್ನ ಹಾಕೋದಿದೆಯಲ್ವಾ, ಅದು ನಿಜವಾಗ್ಲೂ ದೇವರ ಕೆಲಸ. ನಿಜವಾಗ್ಲೂ ಇವರ ರೀತಿಯ ಮನಸ್ಸು ಬರ್ಬೇಕ್ರಿ ನಮ್ಮ ಸಮಾಜದಲ್ಲಿ. ನೋಡಿ, ಈಗ ದುಡ್ದಿದ್ದಾರೆ, ಸೈನಿಕರಾಗಿ ದುಡ್ದಿದ್ದಾರೆ, ಬ್ಯಾಂಕಲ್ಲಿ ದುಡ್ದಿದ್ದಾರೆ, ಅವರು ಆರಾಮಾಗಿ ಇರ್ಬೋದಾಗಿತ್ತು, ನಮ್ಗೆ ಯಾಕೆ ಬೇಡಪ್ಪ ಅಂತ. ಆದ್ರೆ ಇವ್ರು ನೋಡಿ, ನಾನು ಇರೋ ದಿನಗಳವರೆಗೂ ಕೂಡ ಈ ರೀತಿಯಾಗಿ ಸಹಾಯವನ್ನ, ಉಚಿತವಾಗಿ ಊಟದ ವ್ಯವಸ್ಥೆಯನ್ನ, ಅನ್ನ ಸಂತರ್ಪಣೆಯನ್ನ ನಾನು ಮಾಡ್ತಾನೆ ಇರ್ತೀನಿ ಅಂತಾರೆ. ನಿಜವಾಗ್ಲೂ ಇವರಿಗೆ ದೊಡ್ಡ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಬನ್ನಿ ಇವಾಗ ಇವರ ಜೊತೆ ಮಾತುಕತೆ ನಡೆಸಿದ್ದೇನೆ, ಅದನ್ನ ನೋಡ್ಕೊಂಡ್ ಬರೋಣ, ಕೇಳ್ಕೊಂಡ್ ಬರೋಣ, ಬನ್ನಿ. ಸರ್, ಇದು ಗುಬ್ಬಿ ಫ್ರೀ ಫುಡ್ ಕೊಡ್ತಿರಲ್ಲ ಸರ್? ಹೌದು, ಹೇಳಿ ಸರ್. ಸರ್, ಅದೇ ಇಲ್ಲಿ ಏನ್ ಪ್ರತಿನಿತ್ಯ ಇರುತ್ತಾ ಉಚಿತ? ಹೌದು ಸರ್, ದಿನಾನೇ ಇರುತ್ತೆ ಸರ್. ಇದು ಹೆಂಗೆ ಸರ್? ಇದು ಹೆಂಗೆ ಸೈನಿಕರು ನಡೆಸ್ತಾ ಇರೋದಾ ಅಥವಾ ಹೇಗೆ? ಇಲ್ಲ ಇಲ್ಲ, ಸೈನಿಕ ಮಾಡ್ತಾ ಇರೋ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೀವಿ. ಹೇಳಿ, ಏನ್ ಸಮಾಚಾರ? ಅಲ್ಲ, ನಾನು ಅದನ್ನ ನೋಡ್ದೆ, ನಾನು ಯೂಟ್ಯೂಬರ್.
ಹಾ ಹಾ ಓಕೆ. ಅದೇ ಎಲ್ಲಾ ವಿಡಿಯೋಗಳು ಮಾಡ್ತಾ ಇದ್ವಿ ಉಚಿತವಾಗಿ, ಎಲ್ಲೆಲ್ಲಿ ಈ ರೀತಿ ಸೇವೆಗಳನ್ನ ಮಾಡ್ತಾ ಇದಾರೆ ವಿಡಿಯೋಗಳು ಮಾಡ್ತಾ ಇದ್ವಿ. ಹೌದೌದು, ಪ್ರತಿದಿನ ಅದಕ್ಕೆ- ಕೊಡ್ತೀವಿ. ನನ್ನ ಪೆನ್ಷನ್ ಹಣ ಹಾ ಇದರಿಂದ ನಾವು ನಡೆಸ್ತಾ ಇದ್ದೀನಿ ಸರ್. ಇದು ಎಷ್ಟು ವರ್ಷಗಳಿಂದ ನಡೆಸ್ತಾ ಇದೀರಿ ಸರ್? 4 ವರ್ಷದಿಂದ ನಡೆಸ್ತಾ ಇದ್ದೀನಿ ಸರ್. 22ನೇ ಇಸ್ವಿಯಿಂದ ನೋಡಿ ಅಲ್ಲಿ 5 ನವೆಂಬರ್ 5ನೇ ತಾರೀಕು ತಿಂಗಳು 11ನೇ ತಿಂಗಳು 22ನೇ ಇಸ್ವಿಯಿಂದನೂ ನಡೆಸ್ತಾ ಬಂದಿದೆ ಸರ್. ಗೌರ್ಮೆಂಟ್ ಹಾಲಿಡೇ ದಿನ ಬಿಟ್ಟು ಮಿಕ್ಕಿದ ಎಲ್ಲಾ ದಿನನೂ ಇರುತ್ತೆ ಅಲ್ಲಿ ಊಟ. ಅಂದ್ರೆ ಭಾನುವಾರ ದಿನಗಳು ಇರಲ್ಲ. ಗೌರ್ಮೆಂಟ್ ಹಾಲಿಡೇ ಯಾವತ್ತಿರುತ್ತೋ, ಯಾಕಂದ್ರೆ ಅವತ್ತು ಆಸ್ಪತ್ರೆ ರಜೆ ಇರುತ್ತೆ. ಹಾಗಾಗಿ ಓ, ಇಲ್ಲಿ ಪಕ್ಕ ಹಾಸ್ಪಿಟ್ಲ್ ಇದೆಯಾ ಸರ್? ಗೌರ್ಮೆಂಟ್ ಆಸ್ಪತ್ರೆ ಇದೆಯಲ್ಲ ನೋಡಿ ಎದುರುಗಡೆ, ಗೌರ್ಮೆಂಟ್ ಆಸ್ಪತ್ರೆ ಪಕ್ಕದಲ್ಲಿ ಇಟ್ಕೊಂಡಿರೋದು ನಾವು. ಓ, ಬಂದಂತ ಅವ್ರ ಜನಗಳಿಗೆ ಅಲ್ಕ ಉಪಯೋಗ ಆಗ್ಲಿ ಅಂತ. ಹೌದೌದೌದು, ಯಾಕಂದ್ರೆ ನಮ್ ಗೌರ್ಮೆಂಟ್ ಆಸ್ಪತ್ರೆಗೆಲ್ಲ ಬಡವರು ಬರ್ತಾರಲ್ಲ, ಹ್ಮ್. ಬಡವರಿಗೋಸ್ಕರ. ಗುರುಗಳೇ, ನೀವೇನು ನಡೆಸ್ತಾ ಇರೋದು ಇದು? ಹೌದು, ನಾನೇ ನಡೆಸ್ತಾ ಇರೋದು ಸರ್. ಯಾಕೆ ಸರ್ ನಿಮ್ಗೆ ಈ ರೀತಿ ಒಳ್ಳೆ ಮನಸ್ಥಿತಿ? ನಾನು ಮಾಜಿ ಸೈನಿಕ, ದೇಶ ಮಾಡಿ ಬಂದಿದ್ದೀನಿ. ಈ ಇರೋಷ್ಟು ದಿನ ಇದೊಂದು ಸೇವೆ ಶಾಶ್ವತವಾಗಿ ಮಾಡೋಣ ಅಂತ ಹೇಳಿ ಮಾಡಿದೀವಿ. ಸೂಪರ್ ಗುರುಗಳೇ, ನಿಮ್ಮಂತ ಈ ರೀತಿ ಮನಸ್ಥಿತಿ ಎಷ್ಟೋ ಜನಕ್ಕೆ ಬಂದಿದ್ದಾರೆ ನಿಜವಾಗ್ಲು. ನಮ್ಮ ದೇಶ ಇಲ್ಲ. ಯಾವ ರೀತಿ ಇರ್ತಿತ್ತು ಗುರುಗಳೇ? ಇಲ್ಲ, ಏನಂದ್ರೆ ಪಾಪ ಗೌರ್ಮೆಂಟ್ ಆಸ್ಪತ್ರೆಗೆ ನೋಡಿ ನೀವೆಲ್ಲ ನರ್ಸಿಂಗ್ ಹೋಮ್ ಹೋಗ್ಬಿಡ್ತೀರಾ, ಹೌದೌದು. ಬಡವರು ಮಾತ್ರ ಅಲ್ಲಿಗೆ ಬರ್ತಾರೆ. ಸತ್ಯವಾದ ಮಾತು. ಅವ್ರ ಅವಶ್ಯಕತೆ ಇದೆ. ನಿಮ್ಗೆ ಯಾಕೆ ಗುರುಗಳೇ ಈ ರೀತಿ ಮನಸ್ಥಿತಿ ಬಂತು? ನಮ್ ಮೊದ್ಲಿಂದಾನು ಹಾಗೆ ಸರ್. ನಾವು ಅನ್ನದ ಬೆಲೆ ಗೊತ್ತು ನಮ್ಗೆ. ನಾವು ಬಡತನದಿಂದ ಬಂದವರು, ಒಂದ್ ತುತ್ತು ಅನ್ನ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ನೀವು ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇನಾ, ಇದೇ ಏರಿಯಾನಾ? ಗುಬ್ಬಿ? ಇಲ್ಲ, ನಾನು ಹುಟ್ಟಿದ್ ಮಂಗಳೂರು, ಬೆಳೆದಿದ್ ಬೆಂಗಳೂರು. ಹೌದಾ? ಇಲ್ಲೇ ಗುಬ್ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಸಿಕ್ತು. ಸೊ ಇಲ್ಲೇ ನಾನು ಶಾಶ್ವತವಾಗಿ ಮನೆ ಮಠ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ನೀವು ಸೇವೆ ಎಲ್ಲೆಲ್ಲಿ ಸಲ್ಲಿಸಿದಿರಿ ಗುರುಗಳೇ? ಕಾಶ್ಮೀರ, ಶ್ರೀನಗರ, ಪಟಿಯಾಲ, ಸೈನಿಕರಾಗಿ. ಹೌದು ಸರ್. ಬ್ಯಾಂಕ್ ಅಲ್ಲಿ ಇದ್ಕೊಂಡು ತುಮಕೂರು, ಬೆಂಗಳೂರು. ಅಂದ್ರೆ ನೀವು ಕೇಳೂರು. ಫಸ್ಟ್ ಸೈನಿಕರಾಗಿ ಅಲ್ಲಿ ನಿವೃತ್ತಿ ಹೊಂದಿ ನೆಕ್ಸ್ಟ್ ಬ್ಯಾಂಕ್ ಬಂದಿದೆ ಗುರುಗಳೇ? ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದ್ದೀನಿ 22 ವರ್ಷ ಬ್ಯಾಂಕ್ ಅಲ್ಲಿ. ಓಕೆ. ಇಲ್ಲಿ ಅಂದ್ರೆ ಇದು ಅಂದ್ರೆ ಪ್ರತಿದಿನ ಎಷ್ಟು ಜನ ಬರ್ಬೋದು ಗುರುಗಳೇ ಊಟ ಮಾಡಕ್ಕೆ ಇಲ್ಲಿ? ಮಿನಿಮಮ್ 200 ಜನ ಬರ್ತಾರೆ. ಅಂದ್ರೆ ನಿಮ್ಗೆ ಖರ್ಚು ವೆಚ್ಚ ಎಲ್ಲ ನೀವ್ ಒಬ್ಬರೇ ಇದ್ ಮಾಡ್ತೀರಾ? ದಾನಿಗಳೇನಾದ್ರು ಕೊಡ್ತಾರಾ? ಏನಿಲ್ಲ, ಅಪರೂಪಕ್ಕೆ ದಾನಿ ಎಲ್ಲೋ ತಿಂಗಳಲ್ಲಿ ಒಬ್ರು ಇಬ್ರು ಸಿಗ್ತಾರೆ. ಇಲ್ಲಾಂದ್ರೆ ಡೈಲಿ ಇದ್ದೇ ಇರುತ್ತೆ ಊಟ. ದಾನಿಗಳು ಇಲ್ಲದೆ ಇರ್ಲಿ. ಓಕೆ. ದಾನಿಗಳು ಬೇಕಾದ್ರೆ ಸಂಪರ್ಕಿಸಬಹುದು. ಅಷ್ಟು ಯಾವ ಸಂಪರ್ಕ ನಾವ್ ಯಾರ ಕೇಳೋದಿಲ್ಲ. ಅದೇ ಗುರುಗಳೇ, ನಾನು ಬಂದ್ ಕೊಟ್ರೆ ನಾವು ತಗೊಳ್ತೀವಿ ಅಷ್ಟೇ. ಓಕೆ, ಈ ನಂಬರ್ ನಾನು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ ಗುರುಗಳೇ. ನಿಮ್ ಬಗ್ಗೆ ಒಂದ್ ಒಳ್ಳೆ ವಿಡಿಯೋ ಮಾಡಿದ್ದೆ, ಹಾಕ್ತೇನೆ. ಬನ್ನಿ, ಸೋಮವಾರ ಇರ್ತೀವಿ. 12:50ಕ್ಕೆ ಶುರು ಆಗುತ್ತೆ ಕಾರ್ಯಕ್ರಮ. 1 ಗಂಟೆಯಿಂದ ಊಟ ಶುರು ಆಗುತ್ತೆ. ಬಂದ್ ಬೇಕಾದ್ರೆ ವಿಡಿಯೋ ತಗೊಂಡು ಹೋಗಿ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಗುರುಗಳೇ? ಇದು ಗೌರ್ಮೆಂಟ್ ಆಸ್ಪತ್ರೆ ಬಾಗಿಲು ಗೇಟ್ ಅಲ್ಲೇ ಇದೆ ನಮ್ದು. ಗುಬ್ಬಿ ಗೌರ್ಮೆಂಟ್ ಆಸ್ಪತ್ರೆ ಗೇಟ್ ಅಲ್ಲೇ ಇದೆ. ಗೆಟ್ಟಿಹಳ್ಳಿ ಅಂತೇನೋ ಬರುತ್ತಲ್ಲ? ಇಲ್ಲ, ಗಟ್ಟಿ ಲೇಔಟ್ ಎದುರುಗಡೆ ಗುಬ್ಬಿಯಲ್ಲಿ ಒಂದೇ ದೊಡ್ಡ ಗೌರ್ಮೆಂಟ್ ಆಸ್ಪತ್ರೆ ಇರೋದು. ಅಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಬಾಗ್ಲಲ್ಲೇ ಇರ್ತೀವಿ ನಾವು.